ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಜೈಲಿಗೆ, ಜೈಲಿನಿಂದ ಮನೆಗೆ ಅಲೆಯುವಂತ ಸ್ಥಿತಿ ಬಂದಿದೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದಾಸನ ಮಡದಿ ಕಾರಾಗೃಹಕ್ಕೆ ಭೇಟಿ ಕೊಡ್ತಾ ಇದ್ರು. ದರ್ಶನ್ಗಾಗಿ ಕಾನೂನು ಹೋರಾಟವನ್ನೂ ಮಾಡ್ತಾ ಇದ್ರು. ಇದಷ್ಟೇ ಅಲ್ಲ, ಸಾರಥಿಗಾಗಿ ವಿಜಯಲಕ್ಷ್ಮಿ ಸುತ್ತದ ದೇವಸ್ಥಾನಗಳಿಲ್ಲ, ಅಲೆಯದ ಮಂದಿರಗಳಿಲ್ಲ. ಇದೀಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬೆನ್ನಲ್ಲೇ 2 ದಿನಕ್ಕೆ ವಿಜಯಲಕ್ಷ್ಮಿ ಇಲ್ಲಿಗೂ ಕೂಡ ಓಡೋಡ್ಕೊಂಡು ಬಂದಿದ್ದಾರೆ. ದಾಸನ ಕುಶಲೋಪರಿ ವಿಚಾರಿಸಿದ್ದಾರೆ. ಪತಿ ಕೊಲೆಗಾರ ಆಗಿರ್ಲಿ, ವಂಚಕ ಆಗಿರ್ಲಿ, ಮೋಸಗಾರ ಆಗಿರ್ಲಿ, ಹೊಡಿಲಿ ಬಡಿಲಿ, ಪತ್ನಿಗೆ ಆತನೇ ಪರದೈವ. ಆತನ ಕಷ್ಟಕಾಲದಲ್ಲಿ ಜೊತೆ ನಿಂತು ಹೋರಾಡೋದೇ ಆಕೆಯ ಕರ್ತವ್ಯ. ಈಗಿನ ಕಾಲದಲ್ಲಿ ಹೀಗಿಲ್ಲ ಬಿಡಿ. ಆದ್ರೂ ದರ್ಶನ್ ಈ ವಿಚಾರದಲ್ಲಿ ಪುಣ್ಯ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಯಾರದ್ದೋ ವಿಚಾರಕ್ಕೆ ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ರು ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಜೈಲಿಗೂ ಸುತ್ತುತ್ತಾ ಇದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಮಡದಿ ಭೇಟಿ. ಪೊಲೀಸ್ ಚಾರ್ಜ್ ಶೀಟ್ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಾಗ ಜೈಲಿಗೆ ಭೇಟಿ ನೀಡ್ತಾ ಇದ್ರು. ಕಾನೂನು ಹೋರಾಟಕ್ಕೆ ಮುಂದೆ ನಿಂತು ಓಡಾಟ ನಡೆಸ್ತಾ ಇದ್ರು. ಇದೀಗ ದರ್ಶನ್ ದೌಲತ್ತು ಮಾಡಿ ಬಳ್ಳಾರಿ ಜೈಲಿಗೆ ಸೇರಿದ್ರು ವಿಜಯಲಕ್ಷ್ಮಿ ಆತನ ರಕ್ಷಣೆಗೆ ಓಡಾಡಿ ಬರ್ತಿದ್ದಾರೆ. ಇವತ್ತು ಗಣಿನಾಡಿನ ಧೂಳಿನಲ್ಲೇ ಧಾವಿಸಿ ದರ್ಶನ್ರನ್ನ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ತಮ್ಮ KA05 MA 7999 ಕಾರಿನಲ್ಲಿ ವಕೀಲರ ಸಮೇತ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟ ವಿಜಯಲಕ್ಷ್ಮಿ ಕೈಯಲ್ಲಿ ಕೆಲವೊಂದು ದಾಖಲೆ ಹಿಡಿದು ಬಂದಿದ್ರು. ಅಲ್ಲದೆ 3 ಬ್ಯಾಗ್ಗಳ ಸಮೇತ ಜೈಲಿಗೆ ವಿಸಿಟ್ ಕೊಟ್ಟಿದ್ರು. ಬ್ಯಾಗ್ನಲ್ಲಿ ದರ್ಶನ್ಗಾಗಿ ಬಟ್ಟೆ, ಡ್ರೈ ಫ್ರೂಟ್ಸ್, ಬಿಸ್ಕೆಟ್, ನೀರಿನ ಬಾಟಲ್ ತಂದಿದ್ರು. ಇನ್ನು ಜೈಲಿನ ಒಳಗಡೆ ಎಂಟ್ರಿ ಕೊಡ್ತಿದ್ದಂತೆ ಜೈಲಿನ ಸಿಬ್ಬಂದಿ ಬ್ಯಾಗ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಒಳಗಡೆ ಬಿಟ್ರು. ವಿಜಯಲಕ್ಷ್ಮಿ ಬರ್ತಿದ್ದಂತೆ ಜೈಲು ಸಿಬ್ಬಂದಿ ದರ್ಶನ್ನ ಭೇಟಿಗೆ ಕರೆತಂದ್ರು. ಈ ವೇಳೆ 3 ದಿನಗಳ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಾಗ ಧರಿಸಿದ್ದ ಕಪ್ಪು ಬಣ್ಣದ ಬ್ರಾಂಡೆಡ್ ಟಿ ಶರ್ಟ್ ಧರಿಸಿ ದರ್ಶನ್ ಪತ್ನಿಯನ್ನ ಭೇಟಿ ಮಾಡಿದ್ರು. ಇನ್ನು ಸೋಮವಾರ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ವಿಜಯಲಕ್ಷ್ಮಿ ಚಾರ್ಜ್ ಶೀಟ್ ಸಂಬಂಧ ದಾಸನ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ರಕ್ತ ಸಂಬಂಧಿ ವಕೀಲರನ್ನ ಬಿಟ್ಟು ಯಾರ ಭೇಟಿಗಿಲ್ಲ ಅವಕಾಶ. ಬೆಳಗಾವಿ ಉತ್ತರ ವಲಯದ ಬಂಧಿಖಾನೆ DIG ಹೇಳಿಕೆ. ವಿಜಯಲಕ್ಷ್ಮಿ ಭೇಟಿಗೂ ಮುನ್ನ ಬಳ್ಳಾರಿ ಕಾರಾಗೃಹಕ್ಕೆ ಬೆಳಗಾವಿ ಉತ್ತರ ವಲಯ ಬಂಧಿಖಾನೆ DIG TP ಶೇಷ ಭೇಟಿ ನೀಡಿದ್ರು. ದರ್ಶನ್ ಇರೋ ಸೆಲ್, ಅಲ್ಲಿರೋ ಭದ್ರತೆಯನ್ನ ಪರಿಶೀಲನೆ ನಡೆಸಿದ್ರು. ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಅಲ್ಲ, ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಆಪರೇಷನ್ ವೀರಪ್ಪನ್ ಮಾದರಿಯಲ್ಲೇ ಕಾಟೇರನ ಶಿಫ್ಟ್. ರಾಜಾತಿಥ್ಯ ಪಡೆದಿದ್ದ ಕೊಲೆ ಆರೋಪಿ ದರ್ಶನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದೇ ಬಲು ರೋಚಕ. ಕಾಡುಗಳ್ಳ ವೀರಪ್ಪನ್ ರೀತಿಯಲ್ಲೇ ದರ್ಶನ್ರನ್ನ ಗಣಿನಾಡಿಗೆ ಪೊಲೀಸರು ಕರೆತಂದಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ದರ್ಶನ್ರನ್ನ ಶಿಫ್ಟಿಂಗ್ ಮಾಡುವ ವ್ಯಾನ್ನಲ್ಲಿ ಪೊಲೀಸರು ಕ್ಯಾಮೆರಾ ಅಳವಡಿಕೆ ಮಾಡಿದ್ರು. ವ್ಯಾನ್ ಹತ್ತಿದಾಗಿಂದ ಹಿಡಿದು ಜೈಲು ಸೇರೋವರೆಗೆ ಚಲನವಲನಗಳನ್ನ ಮಾನಿಟರಿಂಗ್ ಮಾಡಲಾಗ್ತಾ ಇತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಲೈವ್ ಆಗಿ ವಿಡಿಯೋ ನೋಡ್ತಾ ಇದ್ರು. ನಿರ್ದಿಷ್ಟ ಜಾಗದಲ್ಲಿ ದರ್ಶನ್ ಕೂರಿಸಲು ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು ಅಂತ ತಿಳಿದು ಬಂದಿದೆ. ಬೆಂಗಳೂರಿನಿಂದ ಬಳ್ಳಾರಿವರೆಗೂ ದರ್ಶನ್ರನ್ನ ಲೈವ್ ಮಾನಿಟರಿಂಗ್ ವೀಕ್ಷಣೆ ಮಾಡಲಾಗ್ತಿತ್ತಂತೆ. ಭದ್ರತಾ ಸಮಸ್ಯೆ ಮತ್ತು ಶಿಫ್ಟಿಂಗ್ ವೇಳೆ ಸವಲತ್ತು ಕೊಡುವ ಸಾಧ್ಯತೆ ಇತ್ತು. ಹೀಗಾಗಿ ಸೆನ್ಸಿಟಿವ್ ಕೇಸ್ ಆದ ಕಾರಣ ಹಿರಿಯ ಅಧಿಕಾರಿಗಳೇ ಮಾನಿಟರಿಂಗ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಪತ್ನಿಯ ಸಾಂಗತ್ಯ ಸಿಕ್ಕಿದೆ.
ಕಾನೂನು ಹೋರಾಟ ನಡೆಸಲು ವಿಜಯಲಕ್ಷ್ಮಿ ದರ್ಶನ್ಗೆ ಶ್ರೀರಕ್ಷೆಯಂತೆ ನಿಂತಿದ್ದಾರೆ. ಸದ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲು ಸಜ್ಜಾಗಿದ್ದು, ಮುಂದಿನ ದರ್ಶನ್ ಕಾನೂನು ಹೋರಾಟ ಹೇಗಿರುತ್ತೋ ಕಾದು ನೋಡಬೇಕಿದೆ. ಬಳ್ಳಾರಿಯಿಂದ ಶಿವಾನಂದ್ ಜೊತೆ ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.